ಹಲೋ ನನ್ನ ಪ್ರೀತಿಯ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಒಂದು ಸ್ವಲ್ಪ ಪೀಸ್ ಆಫ್ ಮೈಂಡ್ ಮಾಡ್ಕೊಳ್ಳೋಣ ಅಂತ ಒಂದು ವಿಡಿಯೋ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆಲ್ಲ ಗೊತ್ತಿರೋಂಗೆ 2-3 ಮಂತ್ಸಿಂದ ತುಂಬ ಒಳ್ಳೆ ವೆದರೇ ಇತ್ತು ಅಂತ ಹೇಳ್ಬೋದು ಕಂಪ್ಲೀಟ್ ಬ್ಯಾಂಗ್ಳೂರಲ್ಲಿ. ಸೊ ಆ ಮಳೆ ಬಂದು ಎಲ್ಲ ರೀತಿ ಪಾಟ್ಗಳು ಹಾಳಾಗಿತ್ತು. ಸೊ ನಾನೇನು ಮಾಡಿದೆ, ಹಳೇದನ್ನೆಲ್ಲ ಎತ್ತಿ ಅದನ್ನೆಲ್ಲ ಬಿಸಾಕೋದು ಬದಲು ಅದನ್ನು ರೀಪಾಟಿಂಗ್ ಅಂತ ಮಾಡಿದೆ. ಪ್ಲಾಸ್ಟಿಕ್ ಆಗಲಿ ಅಥವಾ ಮಣ್ಣಿಂದಾಗಿರಲಿ ಎಲ್ಲದಕ್ಕೂ ನಾನು ಫಸ್ಟ್ ಒಂದು ಬೇಸ್ ಕಲರ್ ಹಾಕ್ಬಿಟ್ಟು, ಸೊ ನೀವು ವಿಡಿಯೋ ನೋಡ್ತಾ ಇರ್ಬೋದು, ಈ ರೀತಿ ಎಲ್ಲ ರೀತಿ ಪಾಟ್ಗಳದ್ದು ಒಂದು ಸ್ವಲ್ಪ ಮಣ್ಣೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಒಂದು ಸತಿ ವಾಶ್ ಮಾಡಿಕೊಂಡೆ ವಾಟರಲ್ಲಿ. ಸೊ ವಾಶ್ ಮಾಡಿದ್ಮೇಲೆ ಅದು ಸ್ವಲ್ಪ ಲುಕ್ ಚೇಂಜ್ ಆಗುತ್ತೆ, ಪೇಂಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಮತ್ತು ನಾನು ಇಲ್ಲಿ ಕಲರ್ ಬಂದ್ಬಿಟ್ಟು ರೆಡ್ ಕಲರ್ ಆಯಿಲ್ ಪೇಂಟ್ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಮಣ್ಣಿನ ಪಾಟ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ನೀವು ಒಂದು ಸತಿ ಮಾಡಿ ನೋಡಿ ಎಷ್ಟು ಡಿಫ್ರೆನ್ಸ್ ಅಂತ. ನೀವು ನಿಮ್ಮನೇಲಿರೋ ಡಲ್ನೆಸ್ ಕಾಣಿಸ್ತಾ ಇರೋ ಪಾಟ್ ಆಗಿರ್ಬೋದು, ಅದು ಹೋಗ್ಬಿಟ್ಟಿದೆ ಅಂತ ತೆಗೆದು ಬಿಸಾಕೋದು ಮಾಡಬೇಡಿ. ನಿಮ್ಮ ಏನೋ ಒಂದು ಅದರಿಂದನೂ ಒಂದು ಆರ್ಟ್ ಅನ್ನೋದಿರುತ್ತೆ, ಕಲೆ ಅನ್ನೋದಿರುತ್ತೆ. ಸೊ ಅದನ್ನು ಯೂಸ್ ಮಾಡಿ, ನಿಮ್ಮ ಟೆಕ್ನಿಕ್ ಯೂಸ್ ಮಾಡಿ ಅದಕ್ಕೊಂದು ಪೇಂಟಿಂಗ್ ಮಾಡಿ. ಮತ್ತು ಎಲ್ಲ ರೀತಿ ಗಿಡಗಳು ತುಂಬ ಚೆನ್ನಾಗಿರುತ್ತೆ. ಗಿಡದಲ್ಲಿ ಹೂವು ತುಂಬ ಚೆನ್ನಾಗಿರುತ್ತೆ, ಬಟ್ ಪಾಟ್ ನೋಡೋಕ್ಕೆ ತುಂಬ ಡಲ್ ಆಗಿರುತ್ತೆ. ಆ ಟೈಮಲ್ಲಿ ನೀವು ಈ ರೀತಿ ಒಂದು ಟಿಪ್ಸ್ನ ಫಾಲೋ ಮಾಡ್ಬೋದು. ಕೆಳಗಡೆ ಒಂದು ನ್ಯೂಸ್ ಪೇಪರ್ ಹಾಕ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಅದು ಪೇಂಟ್ ಮಾಡೋಕ್ಕೆ ಮುಂಚೆ. ಕೈಗೆ ಒಂದು ಪ್ಲಾಸ್ಟಿಕ್ ಗ್ಲೌಸ್ ಅಂತ ಸಿಗುತ್ತೆ, ಅದನ್ನು ಯೂಸ್ ಮಾಡಿ. ಆಮೇಲೆ ಬ್ರಷ್ ತೊಗೊಂಡು ನೀವು ಪೇಂಟ್ ಮಾಡ್ಕೊಂಡು ಹೋಗಿ. ಪ್ಲಾಸ್ಟಿಕ್ ಪಾಟ್ ಆಗಿರ್ಬೋದು, ಮಣ್ಣಿನ ಪಾಟ್ ಆಗಿರ್ಬೋದು, ಎಲ್ಲ ಪಾಟ್ಗಳಿಗೂ ಪೇಂಟ್ ಆದಮೇಲೆ ಸೊ ಅದನ್ನು ಡ್ರೈ ಆಗಕ್ಕೆ ಬಿಡಿ. ಅಟ್ಲೀಸ್ಟ್ ಒನ್ ಡೇ ಆದರೂ ಡ್ರೈ ಆಗಲೇಬೇಕು. ಬಿಸಿಲಿದ್ರೆ ಬೇಗ ಆಗೋಗುತ್ತೆ, ಇಲ್ಲಾಂದರೆ ಸ್ವಲ್ಪ ಒಂದು ನೈಟ್ ಫುಲ್ಲು ಡ್ರೈ ಆಗೋದಕ್ಕೆ ಬಿಡಿ. ಆಮೇಲೆ ಮಣ್ಣು ಹಾಕಿ ಮತ್ತೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ಏನೇನು ಮಾಡಿದೆ ಅಂತ. ಸೊ ಯಾವ್ಯಾವ ರೀತಿ ನಿಮ್ಗೇನೇನು ಗಿಡಗಳು ಇಷ್ಟನೋ ಅದನ್ನೆಲ್ಲ ನೆಡ್ಬೋದು. ಚಿಕ್ಕ ಜಾಗ ಇದ್ರೂ ಪರವಾಗಿಲ್ಲ, ದೊಡ್ಡ ಜಾಗ ಇದ್ರೂ ಪರವಾಗಿಲ್ಲ. ಜಾಗನೇ ಇಲ್ಲ ಅಂದರೆ ಅಟ್ಲೀಸ್ಟ್ 1-2 ಪಾರ್ಟ್ ಆದರೂ ಇಡೋವಂಥದ್ದು ಕಲೀರಿ. ಸೊ ನೀವು ಅದ್ರ ಜೊತೆ ಮಾತಾಡಿ, ಗಿಡಗಳೊಂದಿಗೆ ಮಾತಾಡೋದನ್ನು ಕಲೀರಿ. ಅದನ್ನು ನಿಮ್ಮ ಮನೇಲಿ ಒಂದು ಸದಸ್ಯನ ಥರ ತಿಳ್ಕೊಳ್ಳಿ. ರಿಯಲಿ ನಿಮ್ಮ ಮೈಂಡ್ಗೆ ಒಂದು ಪೀಸ್ ಆಫ್ ಮೈಂಡ್ ಅಂತ ಸಿಗುತ್ತೆ. ಮತ್ತು ನಿಮಗೆ ಒಂದು ಎಷ್ಟೇ ಟೆನ್ಷನ್ ಅನ್ನೋದಿರಲಿ, ಪ್ರೆಷರ್ ಅನ್ನೋದಿರಲಿ, ಈ ಗಿಡಗಳು, ಈ ನೇಚರ್ ಜೊತೆ ನೀವು ಕುತ್ಕೊಂಡ್ಬಿಟ್ರೆ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಡೈಲಿ ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಆದರೂ ಸ್ಪೆಂಡ್ ಮಾಡಿ. ರಿಯಲಿ ನಿಮ್ಮ ಮೈಂಡು ನಿಮಗೆ ಒಂದು ಏನಂತ ಹೇಳ್ತೀವಿ ನಾವು, ಅದ್ಭುತವಾದಂಥ ಒಂದು ಮೈಂಡ್ ಫ್ರೆಶ್ನೆಸ್ ಸಿಗತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಇದು ನನ್ನ ಅನುಭವದ ಮಾತು, ನೀವು ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಫುಲ್ ವಿಡಿಯೋ ನೋಡಿ ಇದನ್ನು. ಕೆಲವೊಂದು ಗಿಡಗಳದ್ದು ನಾನು ತೆಗಿಯೋಕ್ಕಾಗಿಲ್ಲ. ಅದು ದಾಸವಾಳ ಗಿಡ ಇರ್ಬೋದು, ಆಚೆ ಗಿಡಗಳಿರ್ಬೋದು, ದೊಡ್ಡದು ಹೂವು ಬಿಡೋ ಅಂಥದ್ದು. ಸೊ ನಾನೇನು ಮಾಡಿದೆ, ಪಾಟು ನೋಡಿ, ಈ ಥರ ಒಂದು ಅಲ್ಯೂಮಿನಿಯಂ ಪಾತ್ರೆಗಳು ಇದೆಲ್ಲ ನನಗೆ ಬೇಡವಾಗಿತ್ತು ಮನೇಲಿ. ಸೊ ಅದನ್ನೆಲ್ಲ ಬಿಸಾಕೋಕ್ಕೆ ಮನಸ್ಸು ಬಂದಿಲ್ಲ. ಅದರಲ್ಲೂ ನಾನು ಈ ಥರ ಒಂದು ಗಿಡಗಳನ್ನ ಇಟ್ಟೆ. ಸೊ ಅದಕ್ಕೆ ಪೇಂಟಿಂಗ್ ಮಾಡಿದ್ಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಲಾಸ್ಟಲ್ಲಿ ನಾನು ಆ ವಿಡಿಯೋನ ಅಪ್ಡೇಟ್ ಮಾಡ್ತೀನಿ ಅದು ಹೇಗಿದೆ ಅಂತ. ಸೊ ಇದು ನೋಡಿ, ಇದಕ್ಕೆಲ್ಲ ಫುಲ್ ಪೇಂಟ್ ಮಾಡಿದೆ. ನೀವು ಅನ್ಕೋಬೋದು ಪಾಟು ಕಾಸು ಕೊಟ್ಟು ತೊಗೊಂಬಂದೆ ಯೂಸ್ ಮಾಡಿ. ನಿಮ್ಮ ಮನೇಲಿರೋ ವೇಸ್ಟ್ ಥಿಂಗ್ಸ್ನ ಯೂಸ್ ಮಾಡಿ ಜಸ್ಟ್ ಒಂದು ಚಿಕ್ಕ ಗಿಡಗಳನ್ನ ಇಟ್ಟು ನೋಡಿ. ಅದರಿಂದ ನಿಮ್ಮ ಮನಸ್ಸಿಗೆ ಎಷ್ಟು ತೃಪ್ತಿ ಆಗುತ್ತೆ ಅಂತ ನೀವೇ ನೋಡ್ಬೋದು. ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಪಾರ್ಟ್ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ಸ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಬಾಯ್.